ಬಿಗ್ ಬಾಸ್ ಅಂದ್ರೆ ಸುದೀಪ್ ಅಂತ ಒಂದು ಹೆಡ್ಲೈನ್ ಹೆಸರು ಬರೋದು ಸುದೀಪ್ ಅವ್ರದ್ದು. ಚೆನ್ನಾಗಿ ಆಯ್ಕೆನು ಚೆನ್ನಾಗಿ ತೀರ್ಪು ಚೆನ್ನಾಗಿ ಎಲ್ಲ ಕೊಡ್ತಾರೆ ಅವರು. ಸುದೀಪ್ ಬಿಟ್ರು ಸುದೀಪ್ಗಿಂತ ನೆಕ್ಸ್ಟ್ ಬರೋದಾದ್ರೆ ರಮೇಶ್ ಅರವಿಂದ್ ಅವರು ಚೆನ್ನಾಗಿಲ್ಲ. ಇಲ್ಲ ಮೇಡಮ್, ನಾನು ನೋಡೋದೇ ಇಲ್ಲ ಅವ್ರಿಲ್ಲ ಅಂದ್ರೆ. ಅವ್ರ ಇದ್ರೇನೆ ಬಿಗ್ ಬಾಸ್ ಒಂದು ಕಳೆವು ಒಂದು ಇದು ಚೆನ್ನಾಗಿದೆ. ಅಲ್ಲ ಅವ್ರು ಚೆನ್ನಾಗಿ ಮಾಡ್ತಾರಲ್ವ, ಅದಕ್ಕೋಸ್ಕರ ಬೇರೆಯವ್ರನ್ನೇ ಆಯ್ಕೆ ಮಾಡ್ತಾರೆ. ಜನಗಳೆಲ್ಲ ಅವ್ರು ನೋಡ್ತಾ ಇರೋದೇ ಟಿವಿ ಅವ್ರಿಗೋಸ್ಕರ. ನಾವು ಅವ್ರನ್ನೇ ಆಯ್ಕೆ ಮಾಡ್ತಿರ್ತೀವಿ. ಬಿಗ್ ಬಾಸ್ 12 ಸ್ಟಾರ್ಟ್ ಆಗ್ತಿದೆ. ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಇರ್ಬೇಕಾ ಅನ್ನುವಂಥದ್ದು? ಆಕ್ಚುಲಿ ಸುದೀಪ್ ಅವರೇ ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಷ್ಟು ದಿನದಿಂದ ಅವರೇ ಸೀಸನ್ ನಡೆಸ್ಕೊಂಡು ಬಂದಿರೋದು. ಸುದೀಪ್ ಅವರು ಒಂದು ಕ್ರೇಜು ಜನಗ ನೋಡ್ಬೇಕಂದ್ರೆ ಸುದೀಪ್ಗೋಸ್ಕರ ನೋಡ್ತಾ ಇರೋದು ಎಲ್ಲರೂ. ಬಿಗ್ ಬಾಸ್ ಅಂದ್ರೆ ಸುದೀಪ್ ಅಂತ ಒಂದು ಮೇನ್ ಹೆಡ್ಲೈನ್ ಹೆಸರು ಬರೋದೇ ಸುದೀಪ್ ಅವ್ರದ್ದು. ಅದಕ್ಕೆ ಸುದೀಪ್ ಇರೋದೇ ಇಷ್ಟ ನಮ್ಗೆಲ್ರಿಗೂ ಇಷ್ಟ. ಅಂದ್ರೆ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಬರ್ಬೇಕು ಅಂದ್ರೆ ಯಾರನ್ನ ಆಯ್ಕೆ? ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಬರ್ಬೇಕಂದ್ರೆ ರಮೇಶ್ ಅರವಿಂದ್. ಅವರು ಅಂದ್ರೆ ಆಂಕರಿಂಗು ಚೆನ್ನಾಗಿರುತ್ತೆ, ಮಾತಾಡೋ ಸ್ಕಿಲ್ ಇರುತ್ತಲ್ಲ ಅದು ಸೂಪರ್ ಆಗಿರುತ್ತೆ. ಅಲ್ಲಿ ಮೇನ್ ಸ್ಟೇಜ್ ಮೇಲೆ ಬೇಕಾಗಿರೋದೇ ಆಂಕರಿಂಗು, ಚೆನ್ನಾಗಿ ಮಾತಾಡ್ಸೋದು. ಅಂದ್ರೆ ಎಲ್ರಿಗೂ ಜನಗಳಿಗೆ ಒಂದೇ ಲೆವೆಲಲ್ಲಿ ನೋಡ್ತಾರೆ. ಅದಕ್ಕೆ ಇಬ್ಬರು ಜನ ಇದ್ರೆ ಯಾರಲ್ಲಿ ಬೆಟ್ರು ಆದ್ರೆ ಸುದೀಪ್ ಬೆಟ್ರು. ಸುದೀಪ್ಗಿಂತ ನೆಕ್ಸ್ಟ್ ಬರೋದಾದ್ರೆ ರಮೇಶ್ ಅರವಿಂದ್ ಅವರು ಚೆನ್ನಾಗಿದ್ದಾರೆ. ಈ ಸಲ ಕಂಟೆಸ್ಟೆಂಟ್ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನುವಂಥದ್ದು? ನಮ್ಗೆ ಗಿಲ್ಲಿ ನಟ ಇದ್ರೆ ಒಂಥರ ನೋಡೋಕೆ ಅವಳು ಗಗನ ಇಬ್ರು ಜನ ಇದ್ರೆ ಅದರಲ್ಲಿ ಚೆನ್ನಾಗಿ ಜನಗಳೆಲ್ಲ ನೋಡ್ತಾ ಇರೋದೇ ಟಿವಿ ಅವ್ರಿಗೋಸ್ಕರ. ನೋಡ್ತಾ ಇದ್ರೆ ಎಲ್ಲಾ ಕಡೆ ನೋಡ್ತಾ ಇದ್ರೆ ಬಿಗ್ ಬಾಸ್ ಅಲ್ಲೂ ಬಿಗ್ ಬಾಸ್ ಅಲ್ಲೂ ಡ್ಯಾನ್ಸ್ DKD ಅಲ್ಲೂ ನೋಡಿದ್ವಿ, ಎಲ್ಲ ನೋಡಿದ್ವಿ. ನಾವು ಟ್ರೈ ಮಾಡಿದ್ವಿ ಜಾಸ್ತಿ, ಸರಿಗಮಪ ಟ್ರೈ ಮಾಡಿದ್ವಿ. ಸೆಕೆಂಡ್ ರೌಂಡಲ್ಲಿ ಹೊರಗಡೆ ಬಿದ್ವಿ ಅಷ್ಟೇ. ಆದರೆ ನಮ್ಗೆ ಇಷ್ಟ ಆಗಿರೋದು ಅವರು ಇಬ್ಬರೇ, ಗಿಲ್ಲಿ ನಟ ಮತ್ತೆ ನಮ್ದು ಇವಳು ಗಗನ ಇದ್ರೆ ಜನ ಜಾಸ್ತಿ ನೋಡ್ತಾರೆ ಅಂತ. ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಹೀರೋಯಿನ್ಸ್, ಆಕ್ಟರ್ಸ್ ಇಂಥವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಲ ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ? ಹೀರೋಗಳೆಲ್ಲ ಹೀರೋ ಅಲ್ಲ, ನಾರ್ಮಲ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ? ಅಂದ್ರೆ ನಮ್ದು ಅರ್ಥ ಆಗ್ಲಿಲ್ಲ ನಂಗೆ ಏನಂದ್ರೆ ಅಂತ. ಈಗ ಅಂದ್ರೆ ಹೀರೋಯಿನ್ಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇರೋರ್ನ ತಗೊಂತಾ ಇದ್ದಾರೆ. ಈ ಸಲ ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ? ಈ ಸಲ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಯಾರಾದ್ರೂ ಸೆಲೆಕ್ಟ್ ಮಾಡ್ಲಿ. ಉತ್ತರ ಕರ್ನಾಟಕದ ನಮ್ದು ಹೆಮ್ಮೆ ಇದೆ. ನಾವು ಬೆಳಗಾಮವರು, ಹನುಮಂತ ಅವ್ರು ಸೆಲೆಕ್ಟ್ ಆಯ್ತು. ನಾವು ಬೆಳಗಾಮಿಂದ ಬಂದಿರೋದು. ಅಂದ್ರೆ ಉತ್ತರ ಕನ್ನಡದವ್ರು ಯಾರಾದ್ರೂ ಇರಲಿ, ಚೆನ್ನಾಗಿ ಅಂದ್ರೆ ಮಾತಾಡೋ ಸ್ಕಿಲ್ಲೇ ಬೇರೆ ಇರುತ್ತೆ, ಒಂಥರ ಉತ್ತರ ಕರ್ನಾಟಕ ಭಾಷೆ. ಯಾರಾದ್ರೂ ಸೆಲೆಕ್ಟ್ ಮಾಡಿದ್ರು ಓಕೆ. ಥ್ಯಾಂಕ್ ಯು. ಈಗ ಬಿಗ್ ಬಾಸ್ 12 ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಇರ್ಬೇಕು? ಸುದೀಪ್ ಸಾರೇ ಬೆಸ್ಟ್ ಮೇಡಮ್, ನನ್ಗೆ ಅವರೇ ಇಷ್ಟ. ನಾನ್ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಇದ್ರೇನೆ ನಾವು ಇಂಟ್ರೆಸ್ಟ್ ಆಗಿ ನೋಡೋದು. ನನ್ನ ಮಗಳಿಗಂತೂ ತುಂಬಾ ಇಷ್ಟ, ಅದಿಂದಲೇ ಇದ್ ಮಾಡಲ್ಲ, ನಿದ್ದೆ ಮಾಡಲ್ಲ. ಏನಾದ್ರೂ ಸುದೀಪ್ ಸರ್ ಅವ್ರು ಇಲ್ಲ ಅಂತ ಅಂದ್ರೆ ನೀವು ಅದನ್ನ ನೋಡ್ತೀರಾ? ಇಲ್ಲ ಮೇಡಮ್, ನಾನ್ ನೋಡೋದೇ ಇಲ್ಲ ಅವ್ರಿಲ್ಲ ಅಂದ್ರೆ. ಅವ್ರಿದ್ರೇನೆ ಬಿಗ್ ಬಾಸ್ ಒಂದು ಕಳೆವು ಒಂದು ಇದು ಚೆನ್ನಾಗಿರುತ್ತೆ. ಕಂಟೆಸ್ಟೆಂಟ್ ನ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋದು ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ ಮೇಡಮ್, ಯಾರು ಬರ್ತಾ ಇದ್ದಾರೆ ಅಂದ್ರೆ. ಈಗ ಏನಂದ್ರೆ ಹೀರೋಯಿನ್ಸ್ ಕೂಡ ತಗೊಂಡಿದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಆಕ್ಟರ್ಸ್ ನ ಇಂಥವ್ರನ್ನ ತಗೊಂಡಿದ್ದಾರೆ. ಈ ಸಲ ಯಾರನ್ನ ತಗೊಂಡ್ಬೇಕು ಅನ್ನೋದು? ಅದೇ ಹೀರೋಯಿನ್ಸ್ ಪರವಾಗಿಲ್ಲ. ಹೀರೋಯಿನ್ ಬಿಗ್ ಬಾಸ್ 12 ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಬರ್ಬೇಕಾ? ಮೇಡಮ್ ಸುದೀಪ್ ಅವರೇ ಇರಬೇಕು. ಅವ್ರು ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಆಯ್ಕೆನು ಚೆನ್ನಾಗಿ ತೀರ್ಪು ಚೆನ್ನಾಗಿ ಎಲ್ಲ ಕೊಡ್ತಾರೆ ಅವರು. ಸೊ ಅಂದ್ರೆ ಈ ಸಲ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಏನು ಕೇಳಿ ಬಿಗ್ ಬಾಸ್ಗೆ? ಅದೇ ಬೇರೆ ಹೊಸ ಪರ್ಸನ್ ಆಯ್ಕೆ ಮಾಡ್ಕೋತಾರಲ್ವಾ. ಯಾಕೆ ಹಿಂದೆ ಅಂದ್ರೆ ಆಕ್ಟರ್ಸ್ ನ, ಸೀರಿಯಲ್ಸ್ ಅವ್ರನ್ನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋನೆಲ್ಲ ಆಯ್ಕೆ ಮಾಡಿದ್ರು. ಈ ಸಲ ಯಾರನ್ನ ಆಯ್ಕೆ ಮಾಡಿದ್ರು? ಈ ಸರಿ ಹೊಸ ಜನ ಆಯ್ಕೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಹೊಸ ಜನ ಅಂದ್ರೆ ಯಾವ ತರ ಜನಗಳು? ಇವಾಗ ನೆಕ್ಸ್ಟ್ ಟೈಮ್ ಇದೆಲ್ಲ ಮಾಡಿದ್ರಲ್ವಾ ಆಕ್ಟರ್ಸು, ಅವ್ರ ಬಿಸ್ನೆಸ್ ಮ್ಯಾನ್ಗಳು ಬೇರೆ ಅವ್ರು ಇರ್ತಾರಲ್ಲಮ್ಮ, ಆ ಥರ ಹೊಸ ಜನ ಅಂದರೆ ಮಾಮೂಲಿ ಸೋಷಿಯಲ್ ವರ್ಕ್ ಇರ್ತಾರಲ್ವಾ, ಆ ರೀತಿ ಜನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಸೊ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡುವಂತಂದ್ರೆ ಯಾರನ್ನ ಆಯ್ಕೆ ಮಾಡ್ತೀರಾ? ನಾವು ಅವ್ರನ್ನೇ ಆಯ್ಕೆ ಮಾಡ್ತೀವಿ. ಸುದೀಪ್ ಅವ್ರನ್ನ ಬಿಟ್ಟು ನೀವು ಬೇರೆ ಯಾರನ್ನ ಆಯ್ಕೆ ಏನು ಮಾಡಿರಲ್ಲ? ಅಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರಲ್ವ, ಅದಕ್ಕೋಸ್ಕರ ಬೇರೆಯವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಹೇಳಿ. ಓಕೆ, ಆಯ್ತು. ಬೀಟ್ಲೆಸ್ ಕರ್ನಾಟಕ.